ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾರ್ಕಂಡಯ್ಯ ಜಲಾಶಯ ಮಿನಿ KRS ದಿಂದಲೇ ಖ್ಯಾತಿ ಗಳಿಸಿರ್ತಕ್ಕಂಥದ್ದು. ಈ ಒಂದು ಏನು ಮಾರ್ಕಂಡಯ್ಯ ಜಲಾಶಯದಿಂದ 2013ರಲ್ಲಿ ಕುಡಿಯುವಂತಹ ನೀರಿನ ಒಂದು ಪೂರೈಕೆಗಾಗಿ ಸುಮಾರು 47 ಕೋಟಿ ವೆಚ್ಚದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಮಾಲೂರು ತಾಲೂಕಿನ ಸುಮಾರು 182 ಹಳ್ಳಿಗಳಿಗೆ ಒಂದು ನೀರನ್ನು ಪೂರೈಕೆ ಮಾಡತಕ್ಕಂಥ ಯೋಜನೆಗೆ ಚಾಲನೆ ಮಾಡಲಾಗಿತ್ತು. ಆದರೆ ಬರೋಬ್ಬರಿ 10 ವರ್ಷಗಳು ಕಳೆದರೂ ಕೂಡ ಈ ಒಂದು ಯೋಜನೆಗೆ ಏನು ಮೀಸಲಿಟ್ಟಿದಂತಹ ಸುಮಾರು 47 ಕೋಟಿ ರೂಪಾಯಿ ವೆಚ್ಚ ಈಗಾಗಲೇ ಕಂಪ್ಲೀಟ್ ಆಗಿ ಖರ್ಚಾಗಿರ್ತಕ್ಕಂಥದ್ದು. ಆದರೂ ಕೂಡ ಇದುವರೆಗೂ ಮಾಲೂರು ತಾಲೂಕಿನ ಯಾವುದೇ ಒಂದು ಹಳ್ಳಿಗಳಿಗೆ ನೀರನ್ನು ಪೂರೈಕೆ ಮಾಡಲಿಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಲಿಲ್ಲ. ಈಗಾಗಲೇ ಟೇಕಲ್ ಸೇರಿದಂತೆ ಸುಮಾರು 6 ಝೋನ್ಗಳನ್ನು ಮಾಡಿಕೊಂಡು ಸುಮಾರು ಒಂದು ಝೋನ್ನಲ್ಲಿ 25ರಿಂದ 30 ಹಳ್ಳಿಗಳಿಗೆ ಒಂದು ನೀರನ್ನು ಪೂರೈಕೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ಒಂದು ಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೂ ಕೂಡ ಪೈಪ್ಲೈನ್ ಸರಿಯಾಗಿ ಅಳವಡಿಸಬೇಕಾಗಿರೋ ಕಾರಣಕ್ಕಾಗಿ ಇದುವರೆಗೂ ಕೂಡ ನೀರನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈ ಒಂದು ಯೋಜನೆಯ ಸಂಬಂಧ ಯೋಜನೆ ಈಗಾಗಲೇ ಸ್ಥಗಿತ ಆಗಿರ್ತಕ್ಕಂಥದ್ದು. ಆದರೆ ಈ ಒಂದು ಯೋಜನೆಗೆ ಖರ್ಚು ಮಾಡಿರ್ತಕ್ಕಂಥ 47 ಕೋಟಿ ಹಣ ಏನಿದೆ ಈಗಾಗಲೇ ಅದು ನೀರಿನಲ್ಲಿ ಒಂದು ಹೋಮವನ್ನು ಕೂಡ ಮಾಡಿದಂತಾಗಿರ್ತಕ್ಕಂಥದ್ದು. ಆದರೆ ಈ ಒಂದು ಯೋಜನೆ ಮತ್ತೆ ಪುನರ್ ಆರಂಭ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಮಾಲೂರು ಶಾಸಕ KB ನಂಜೇಗೌಡ ಅವರು ಈಗಾಗಲೇ ರಾಜ್ಯ ಸರ್ಕಾರದ ಸಚಿವರನ್ನು ಕೂಡ ಭೇಟಿ ಮಾಡಿ ಮತ್ತೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಮಾರ್ಕಂಡೇಯ ಜಲಾಶಯದಿಂದ ಮತ್ತೆ ಮಾಲೂರು ತಾಲೂಕಿನ 182 ಹಳ್ಳಿಗಳಿಗೆ ಒಂದು ನೀರನ್ನು ಹರಿಸುವಂತಹ ಒಂದು ಕಾರ್ಯಕ್ಕೆ ಈಗಾಗಲೇ ಶಾಸಕ KB ನಂಜೇಗೌಡ ಅವರು ಮುಂದಾಗಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಬಂಗಾರಪೇಟೆ ಶಾಸಕರು ಆಗಿರ್ತಕ್ಕಂಥ SN ನಾರಾಯಣಸ್ವಾಮಿ ಅವರು ಮತ್ತೆ ಒಂದು ವಿರೋಧವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಮಾರ್ಕಂಡೇಯ ಜಲಾಶಯಕ್ಕೆ ಬರ್ತಕ್ಕಂಥ ನೀರು ಮುಂದೆ ಹರಿದೋದ್ರೆ ಮುಂದೆ ಬರ್ತಕ್ಕಂಥ ಒಂದು ಯರಗೋಳ್ ಡ್ಯಾಮ್ ತುಂಬುತ್ತೆ. ಹಾಗಾಗಿನೇ ಮಾರ್ಕಂಡೇಯ ಜಲಾಶಯದಲ್ಲಿ ಕುಡಿಯುವ ನೀರಿನ ಒಂದು ಯೋಜನೆಗೆ ಚಾಲನೆ ಕೊಟ್ಟರೆ ಖಂಡಿತ ಈ ಒಂದು ನೀರು ಖಾಲಿಯಾಗುತ್ತೆ. ಹಾಗಾಗಿನೇ ಈ ಒಂದು ನೀರು ಮುಂದೆ ಹರಿಯೋದಿಲ್ಲ. ಹಾಗಾಗಿನೇ ಯರಗೋಳ್ ಡ್ಯಾಮ್ಗೆ ನೀರನ್ನು ಹರಿದ್ರೆ ಖಂಡಿತ ಆ ಒಂದು ನೀರು ಬಂಗಾರಪೇಟೆ ತಾಲೂಕು ಕೂಡ ಬಳಕೆ ಆಗುತ್ತೆ, ಜೊತೆಗೆ ಮಾಲೂರು ತಾಲೂಕಿಗೂ ಬಳಕೆ ಆಗುತ್ತೆ. ಹಾಗಾಗಿನೇ ಮಾರ್ಕಂಡೇಯ ಜಲಾಶಯದಲ್ಲಿ ಕೈಗೊಂಡಿರ್ತಕ್ಕಂಥ ಈ ಒಂದು ಕುಡಿಯುವ ನೀರಿನ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಡ್ಯಾಮ್ ಏನಿದೆ ಆ ಒಂದು ಡ್ಯಾಮ್ ಬರ್ತಕ್ಕಂಥ ಒಂದು ಕಟ್ಟೆ ಬರ್ತಕ್ಕಂಥದ್ದು ಬಂಗಾರಪೇಟೆ ತಾಲೂಕಿಗೆ ಸೇರುತ್ತೆ. ಜೊತೆಗೆ ಈ ಒಂದು ಅಚ್ಚುಕಟ್ಟು ಪ್ರದೇಶ ಏನಿದೆ ಸುಮಾರು 300 ಎಕರೆಗೂ ಹೆಚ್ಚಿನ ಒಂದು ಅಚ್ಚುಕಟ್ಟು ಪ್ರದೇಶ ಈ ಒಂದು ಡ್ಯಾಮ್ಗೂ ಏನಿದೆ ಅದು ಸಂಬಂಧಪಟ್ಟಂತೆ ಬಂಗಾರಪೇಟೆ ತಾಲೂಕಿಗೆ ಸೇರುತ್ತೆ. ಹಾಗಾಗಿನೇ ಬಂಗಾರಪೇಟೆ ತಾಲೂಕಿಗೂ ಸಂಬಂಧಪಟ್ಟಂತೆ ಈ ಒಂದು ಡ್ಯಾಮ್ ಅನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅದು ಏನು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ಮಹಾರಾಜರು ಇಲ್ಲಿ ಒಂದು ಡ್ಯಾಮ್ ಅನ್ನು ಕಟ್ಟಲಾಗಿತ್ತು. ಆದರೆ ಇದನ್ನ ಕುಡಿಯುವಂತಹ ನೀರಿಗೆ ಬಳಸಿದ್ರೆ ಖಂಡಿತ ಈ ಒಂದು ಡ್ಯಾಮ್ನ ನೀರೇನಿದೆ ಆ ಒಂದು ನೀರು ಮಾಲೂರು ತಾಲೂಕಿಗೆ ಮಾತ್ರ ಹರಿದೋಗುತ್ತೆ. ಹಾಗಾಗಿನೇ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗೆ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಡ್ಯಾಮ್ ಅನ್ನು ಕಟ್ಟಲಾಗಿರ್ತಕ್ಕಂಥದ್ದು. ಹಾಗಾಗಿನೇ ಎಲ್ಲ ಒಂದು ಕಡೆ ಈ ರೀತಿಯಾಗಿ ಒಂದು ಕುಡಿಯುವಂತಹ ನೀರಿನ ಒಂದು ಯೋಜನೆಗೆ ಈ ಒಂದು ನೀರನ್ನು ಬಳಕೆ ಮಾಡಿಕೊಂಡ್ರೆ ಖಂಡಿತ ಈ ಒಂದು ಉದ್ದೇಶನೇ ಒಂದು ಮೂಲೆ ಗುಂಪಾಗುತ್ತೆ. ಹಾಗಾಗಿನೇ ಮುಂದಿನ ಒಂದು ಯರಗೋಳ್ ಡ್ಯಾಮ್ ತುಂಬಬೇಕು ಅಂತ ಹೇಳಿದ್ರೆ ಒಂದು ಮಾರ್ಕಂಡೇಯ ಡ್ಯಾಮ್ ತುಂಬಿ ಯರಗೋಳ್ ಜಲಾಶಯಕ್ಕೆ ನೀರು ಹರಿದು ಹೋಗಬೇಕಾಗಿದೆ. ಹಾಗಾಗಿನೇ ಈ ಒಂದು ಕುಡಿಯುವಂತಹ ಒಂದು ನೀರಿನ ಯೋಜನೆಯನ್ನ ಕೈ ಬಿಡಬೇಕಾಗಿದೆ. ಎಲ್ಲ ಒಂದು ಕಡೆ ಶಾಸಕ KB ನಂಜೇಗೌಡ ಅವರು ಏಕಮುಖವಾಗಿ ತೀರ್ಮಾನಗಳನ್ನು ಕೈಗೊಳ್ತಾರೆ. ಖಂಡಿತ ಅವರ ಬಗ್ಗೆ ನನಗೆ ಒಳ್ಳೆಯ ಒಂದು ಗೌರವ ಕೂಡ ಇದೆ, ಜೊತೆಗೆ ಮಾಲೂರು ತಾಲೂಕಿನ ಜನತೆ ಬಗ್ಗೆ ಕೂಡ ನನಗೆ ಒಳ್ಳೆ ಗೌರವ ಇದೆ. ಹಾಗಾಗಿನೇ ಈ ಒಂದು ಮಾಲೂರು ತಾಲೂಕಿನಲ್ಲಿ ಕೈಗೊಂಡಿರ್ತಕ್ಕಂಥ ಈ ಒಂದು ಮಾರ್ಕಂಡೇಯ ಜಲಾಶಯದ 47 ಕೋಟಿ ವೆಚ್ಚದ ಒಂದು ಕುಡಿಯುವಂತಹ ಒಂದು ನೀರಿನ ಯೋಜನೆ ಏನಿದೆ ಅದಕ್ಕೆ ನನ್ನ ವಿರೋಧ ಇದೆ. ಹಾಗಾಗಿನೇ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಶಾಸಕ SN ನಾರಾಯಣಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಕೃಷಿಗಾಗಿ ಬರ್ತಕ್ಕಂಥ ಈ ಚೆಕ್ ಡ್ಯಾಮನ್ನ ಮಾರ್ಕಂಡೇಯ ಡ್ಯಾಮು ಕೃಷಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಇರ್ತಕ್ಕಂಥ 2,500 ಎಕರೆ ಭೂಮಿಗೆ ರೈತರಿಗೆ ನೀರು ಬೇಕು. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಲೂರು ತಾಲೂಕಿಗೆ ಕುಡಿಯೋ ನೀರಿಗಾಗಿ ತಗೊಂಡು ಹೋಗೋದಕ್ಕೆ ನಮ್ಮ ಅಭ್ಯರ್ಥಿ ನಿಲ್ಲಿಸಿದ್ವಿ. ಹೀಗೆ ಒಂದು 4 ವರ್ಷಗಳ ಹಿಂದೆ ಕೂಡ ಈ ಪ್ರಸ್ತಾವ ಬಂದು ಪೈಪ್ಲೈನ್ ಅನ್ನು ಅಳವಡಿಸುವ ಪ್ರಯತ್ನ ಕಾಲದಲ್ಲಿ ಕೂಡ ನಾನೇ ಶಾಸಕನಾಗಿದ್ದು ಅದನ್ನು ತಡೆದು ಅಂದಿನ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿದ್ದಂತಹ HK ಪಾಟೀಲ್ ಸಾಹೇಬರಲ್ಲಿ ಕೂಡ ಮನವಿಯನ್ನು ಮಾಡಿ ನಾನು ಈ ಯೋಜನೆಯನ್ನು ಸ್ಥಗಿತಗೊಳಿಸಿದೆ. ಮಾರ್ಕಂಡೇಯ ಡ್ಯಾಮ್ ತುಂಬಿ ಆ ತುಂಬಿದ ಹರಿದ ನೀರು ಮಾತ್ರ ಎರಗೊಳ್ಳಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾರ್ಕಂಡೇಯ ಡ್ಯಾಮ್ ತುಂಬಲೇ ಇಲ್ಲ ಅಂದ್ರೆ ಎರಗೋಳಿಕ್ಕೆ ನೀರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಇವತ್ತು ನಾವು ಸುಮಾರು 400 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿಕೊಂಡಿರ್ತಕ್ಕಂಥ ಯರಗೋಳ್ ಡ್ಯಾಮ್ಗೆ ನೀರಿನ ಮುಖ್ಯ ಆಶ್ರಯ ಮಾರ್ಕಂಡೇಯ ಡ್ಯಾಮ್. ಮಾರ್ಕಂಡೇಯ ಡ್ಯಾಮ್ ಇಂದ ನೀರು ಅದರ ಮುಖಾಂತರ ಹರಿದೇ ನೀವು ಯರಗೋಳ್ ಡ್ಯಾಮ್ಗೆ ಹೋಗ್ಬೇಕು. ಅದರಿಂದ ಇವತ್ತು ನಾವು ಏನಾದರೂ ಕೂಡ ಮಾರ್ಕಂಡೇಯ ಡ್ಯಾಮ್ ಇಂದ ಮಾಲೂರು ತಾಲೂಕಿನ ಸುಮಾರು ಹಳ್ಳಿಗಳಿಗೆ ನೀರು ತಗೊಂಡು ಹೋದರೆ ಇವತ್ತು ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಯರಗೋಳ್ ಡ್ಯಾಮ್ ಏನಿದೆ 3 ಪಟ್ಟಣಗಳಿಗೆ ಕೊಡ್ತಕ್ಕಂಥ ಯೋಜನೆ
ಸಂಪೂರ್ಣ ವಿಫಲ ಆಗ್ತದೆ. ಅದರಿಂದ ನಿನ್ನೆ ನಾನು ಒಂದು ಮಾದೂರಿನ ಶಾಸಕರು, ಸ್ನೇಹಿತರು, ಹಿರಿಯರಾಗಿರ್ತಕ್ಕಂಥ ಗೌರವಾನ್ವಿತ ನಂಜೇಗೌಡರು ಬಂದು ಇಲ್ಲಿ ನಾವು ನೀರು ತಗೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳಿದ್ರಂತೆ. ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೇನೆ. ಮಾಲೂರು ತಾಲೂಕಿನ ಜನರು, ಬಂಗಾರಪೇಟೆ ತಾಲೂಕಿನ ಜನರು ಹಣ್ಣುತಮ್ಮಂದರಾಗಿದ್ದೇವೆ. ನೀವು ಹಿರಿಯರಿದ್ದೀರಿ, ಹಿರಿಯರು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಕೂಡ ಒಂದು ಮಾತನ್ನು ಕೇಳಬೇಕು. ಎಲ್ಲ ನಿರ್ಧಾರಗಳನ್ನು ನಾವು ಏಕಪಕ್ಷವಾಗಿ ತಗೊಳ್ತೀವಿ. ಅಚ್ಚುಕಟ್ಟು ಮತ್ತು ಡ್ಯಾಮ್ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿದೆ. ಏನು ನೀರು ನಿಲುಗಡೆ ಆಗುತ್ತೆ ಅದು ಮಾಲೂರು ತಾಲೂಕು ವ್ಯಾಪ್ತಿಯಲ್ಲಿ. ಇವೆರಡು ಏನೇ ಇದ್ರೂ ಕೂಡ ಈ ಯೋಜನೆ ಮಾಡಿರ್ತಕ್ಕಂಥದ್ದು ಬೂದಿಕೋಟೆ ಹೋಬಳಿಯ ಬೂದಿಕೋಟೆ ಗ್ರಾಮದ ಅಚ್ಚುಕಟ್ಟುದಾರರಿಗೆ ಆ ಬೆಳೆ ಬೆಳೀಲಿಕ್ಕೆ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಹಾಗೂ ಮಾಲೂರು ತಾಲೂಕಿನ ಕಾಂಗ್ರೆಸ್ ಶಾಸಕ ಕೆ.ವಿ. ನಂಜೇಗೌಡ ಅವರ ಮಧ್ಯೆ ಈಗಾಗಲೇ ಸಂಬಂಧ ಅಷ್ಟಕ್ಕಷ್ಟೇ ಇರತಕ್ಕಂಥದ್ದು. ಈಗಾಗಲೇ ಹಾಲು ಒಕ್ಕೂಟ ಸಂಬಂಧ ಇಬ್ಬರ ಮಧ್ಯೆ ಬಹಳಷ್ಟೊಂದು ಆರೋಪ ಪ್ರತ್ಯಾರೋಪಗಳು ಕೂಡ ಇರತಕ್ಕಂಥದ್ದು. ಈ ಮಧ್ಯೆ ಈ ಒಂದು ಮಾರ್ಕಂಡೇಯ ಡ್ಯಾಮ್ನ ಒಂದು ಅಭಿವೃದ್ಧಿಗೆ ಈಗಾಗಲೇ ರಾಜ್ಯ ಸರ್ಕಾರ 8 ಕೋಟಿ ರೂಪಾಯಿ ಒಂದು ಅನುದಾನವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಈಗಾಗಲೇ ಮಾಲೂರು ಶಾಸಕ ಕೆ.ವಿ. ನಂಜೇಗೌಡ ಅವರು ಮುಂದಾಗಿರ್ತಕ್ಕಂಥದ್ದು. 10 ಕೋಟಿ ವೆಚ್ಚದಲ್ಲಿ ಈ ಒಂದು ಮಾರ್ಕಂಡೇಯ ಡ್ಯಾಮ್ ಮುಂಭಾಗದಲ್ಲಿ ಬಹಳಷ್ಟು ಒಂದು ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಭಾಗದಲ್ಲಿ ಒಂದು ಪಾರ್ಕ್ ಆಗಿರ್ಬೋದು, ಜೊತೆಗೆ ಶೌಚಾಲಯ ಮತ್ತೆ ಸಾರ್ವಜನಿಕರು ಮತ್ತೆ ಪ್ರವಾಸಿಗರು ಇಲ್ಲಿ ಕುಳಿತುಕೊಳ್ಳಲಿಕ್ಕೆ ಒಂದು ಆಸನಗಳ ವ್ಯವಸ್ಥೆ, ಜೊತೆಗೆ ಈ ಒಂದು ಡ್ಯಾಮ್ಗೆ ಸುಂದರವಾಗಿ ಕಾಣಲಿಕ್ಕೆ, ಜೊತೆಗೆ ಲೈಟಿಂಗ್ ವ್ಯವಸ್ಥೆ ಮತ್ತು ಈ ಒಂದು ಡ್ಯಾಮ್ನ ದುರಸ್ತಿ ಕಾರ್ಯವನ್ನ ಮಾಡಲಿಕ್ಕೆ ಸುಮಾರು 8 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎಲ್ಲ ಒಂದು ನೀಲನಕ್ಷೆ ಕೂಡ ಸಿದ್ಧ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಶಾಸಕ ಕೆ.ವಿ. ನಂಜೇಗೌಡರು ಜೊತೆಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ವೇಳೆ ಮಾತನಾಡಿರ್ತಕ್ಕಂಥ ಶಾಸಕ ಕೆ.ವಿ. ನಂಜೇಗೌಡ ಅವರು ಈ ಒಂದು ಮಾರ್ಕಂಡೇಯ ಡ್ಯಾಮ್ ಇಂದ ಸುಮಾರು 47 ಕೋಟಿ ವೆಚ್ಚದಲ್ಲಿ ಈಗಾಗಲೇ 182 ಹಳ್ಳಿಗಳಿಗೆ ನೀರನ್ನು ಪೂರೈಕೆ ಮಾಡತಕ್ಕಂಥ ಯೋಜನೆ ಮೂಲೆ ಗುಂಪಾಗಿದೆ. ಖಂಡಿತ ಸಚಿವರ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿ ಖಂಡಿತ ಈ ಒಂದು ಯೋಜನೆಯನ್ನು ಪುನರ್ ಆರಂಭ ಮಾಡ್ತೀನಿ, ಜೊತೆಗೆ ಮಾಲೂರು ತಾಲೂಕಿನ ಹಳ್ಳಿಗಳಿಗೆ ಒಂದು ಕುಡಿಯುವಂತ ನೀರನ್ನು ಹರಿಸುವಂತಹ ಜವಾಬ್ದಾರಿಯನ್ನು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮಾಲೂರು ತಾಲೂಕಿನ 182 ಹಳ್ಳಿ, ಅರ್ಧ ತಾಲೂಕಿಂತ ಹೆಚ್ಚಿಗೆ ಕುಡಿಯೋ ನೀರು ಯೋಜನೆ ಕಾರ್ಯಕ್ರಮ. ಇದು ನನ್ನ ಕಾಲದಲ್ಲೆಲ್ಲ ಆಗಿದ್ದು, ಅದು ಕೂಡ ನಾವು ಹೇಳ್ಬೇಕಾಗ್ತದೆ. ಸನ್ಮಾನ್ಯ ಕೃಷ್ಣೈ ಶೆಟ್ಟರ್ ಕಾಲದಲ್ಲಿ BJP ಗೌರ್ಮೆಂಟ್ ಕಾಲದಲ್ಲಿ ಆದಂಥದ್ದು ಇದು. ಆದರೆ ಯಾಕೋ ಏನೋ ಪ್ರಾಜೆಕ್ಟು ಸರಿಯಾಗಿ ಮಾಡಿರಲಿಲ್ಲ ಅವಾಗ. ಇಲ್ಲಿಂದ ಪಂಪ್ ಆದರೆ ನಮ್ಮ ಟೇಕಲ್ಲು ಬೆಟ್ಟದ ಮೇಲೆ ಒಂದು ಟ್ಯಾಂಕ್ ಮಾಡಿದ್ದಾರೆ, ಅಲ್ಲಿವರೆಗೂ ಹೋಗ್ತದೆ ನೀರು. ಅಲ್ಲಿಂದ ಇನ್ನು 182 ಹಳ್ಳಿಗೆ ನೀರು ಏನು ಹೋಗ್ಬೇಕಾಗಿತ್ತು, ಪೈಪ್ಲೈನೇ ಕಾಣಿಸ್ತಾ ಇಲ್ಲ. ನಾನು MLA ಆದಾಯಂಕ ಪ್ರಯತ್ನ ಮಾಡ್ತಾಯಿದ್ದೀನಿ ಹಳ್ಳಿಗೆ ನೀರು ಕೊಡಬೇಕು ಅಂತೇಳಿ. ಏನು ಮಾಡಿದ್ರೂ ಆಗಲಿಲ್ಲ. ಬರೀ ಒಂದು ಝೋನ್, 6 ಝೋನ್ ಇದೆ, ಅದರ ಒಂದು ಝೋನ್ 26 ಹಳ್ಳಿ ಏನೋ ಬರುತ್ತೆ. ಅದಕ್ಕೆ ಮಾತ್ರ ಪೈಪ್ಗಳೆಲ್ಲ ಕಲೆಕ್ಷನ್ ಕೊಡ್ತಾ ಇದ್ದೆ. ಇವಾಗ 26 ಹಳ್ಳಿನೂ ನಿಂತೋಗಿದೆ, ಮತ್ತು ಇನ್ನು ಉಳಿದ ಹಳ್ಳಿಗಳಿಗೂ ಕೂಡ ಇಲ್ಲ. ಈಗ ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಪಂಚಾಯತ್ ರಾಜ್ ಮಂತ್ರಿಗಳಾದ ಪ್ರಿಯಾಂಕಾ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಕೂಡ ಸಭೆಗಳನ್ನು ಮಾಡಿದ್ದಾರೆ. ಇದು ತುಂಬ ಒಳ್ಳೆಯ ಪ್ರಾಜೆಕ್ಟು, ಮಾಡಲೇಬೇಕು ಅಂತೇಳಿ. ನಾನು ತನಿಖೆ ಮಾಡಿ ಕ್ರಮ ವಹಿಸಿ ಅಂತಲ್ಲ ಹೇಳೋದು, ನಾನು ಅದೇನೇನು ಆಗಬಾರ್ದೆಲ್ಲ ಆಗಿದೆ, ನನಗೆ ಬೇಕಾಗಿಲ್ಲ. ಒಳ್ಳೆ ಪ್ರಾಜೆಕ್ಟ್ ಇದು, ಕುಡಿಯೋ ನೀರುದು 186 ಹಳ್ಳಿ ಕೊಡೋಂಥದ್ದು. ಅದನ್ನು ಕೊಡಬೇಕು, ನೀರು ಕೊಡಬೇಕು ಅನ್ನೋದು ನನ್ನ ಡಿಮ್ಯಾಂಡ್ಸ್ ಇದೆ. ಆದಷ್ಟು ಬೇಗನೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಾಳೆ 23ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ. ಅವರು ನಮ್ಮ ಪ್ರಿಯಾಂಕಾ ಅವರು 23ಕ್ಕೆ ಮೀಟಿಂಗ್ ಕರೆದು ಎಲ್ಲ ಇಲಾಖೆ, ಮೊನ್ನೆ ಒಂದು ಮೀಟಿಂಗ್ ಆಯಿತು. ನಾನು ನಮ್ಮ MLC ಅವರು ಎಲ್ಲರೂ ಸೇರಿ, ಅನಿಲ್ ಅವರು ಇದ್ರು ಅವತ್ತು. ಎಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಮತ್ತು ಡಿಸ್ಟಿಕ್ ಅಧಿಕಾರಿಗಳು ಎಲ್ಲ ಸೇರಿ ಸ್ಪಾಟ್ಗೆ ಹೋಗಿ ಆಮೇಲೆ ಎಲ್ಲ ನೋಡ್ಕೊಂಬಂದು ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. 23ನೇ ತಾರೀಕು ರಿಪೋರ್ಟ್ ಕೊಡಲೇಬೇಕು ಅಂತ ಹೇಳಿದ್ದಾರೆ. 23ನೇ ತಾರೀಕು ರಿಪೋರ್ಟ್ ಕೊಡ್ತಾರೆ. ಕೊಟ್ಟಾದ ಮೇಲೆ ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಮಂತ್ರಿಗಳು ತೀರ್ಮಾನ ತಗೋತಾರೆ. ಕುಡಿಯೋ ನೀರು ಕೊಡಬೇಕಷ್ಟೇ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಈ ಒಂದು ಮಾರ್ಕಂಡೇಯ ಜಲಾಶಯ ಏನಿದೆ, ಇದು ಡ್ಯಾಮ್ನಲ್ಲಿರ್ತಕ್ಕಂಥ ನೀರನ್ನು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು 47 ಕೋಟಿ ವೆಚ್ಚದ ಒಂದು ಯೋಜನೆಯನ್ನು ಆರಂಭ ಮಾಡಲಾಗಿತ್ತು. ಆದರೆ ಇದು ಬರೋಬ್ಬರಿ 10 ವರ್ಷ ಕಳೆದರೂ ಕೂಡ ಇನ್ನೂ ಕೂಡ ಈ ಒಂದು ಯೋಜನೆಯಿಂದ ಏನು ಯಾವುದೇ ಒಂದು ಗ್ರಾಮಗಳಿಗೂ ಕೂಡ ಇದೀಗ ನೀರನ್ನು ಹರಿಸುವಂಥ ಕೆಲಸವನ್ನು ಕೂಡ ಆಗ್ತಾ ಇಲ್ಲ. ಈ ಮಧ್ಯೆ ಮಾತನಾಡಿರ್ತಕ್ಕಂಥ ಬಂಗಾರಪೇಟೆ ಶಾಸಕರು ಆಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಈ ಒಂದು ಕುಡಿಯುವಂತಹ ಒಂದು ನೀರಿನ ಯೋಜನೆಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮುಂದೆ ಕೂಡ ಈ ಒಂದು ಯೋಜನೆ ಜಾರಿ ಆಗದಂತೆ ಕೂಡ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಮಾರ್ಕಂಡೇಯ ಡ್ಯಾಮ್ ಸುತ್ತಮುತ್ತಲೂ ಕೂಡ 100 ಎಕರೆ ಪ್ರದೇಶದಲ್ಲಿ ರೈತರು ಇದೇ ಒಂದು ನೀರನ್ನು ನಂಬಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತವರಿಗೆ ಕೂಡ ಬಹಳಷ್ಟು ಇದೊಂದು ಹಿನ್ನಡೆ ಕೂಡ ಆಗುತ್ತೆ. ಹಾಗಾಗಿನೇ ಈ ಒಂದು ಯರಗೋಳ್ ಜಲಾಶಯ ತುಂಬಬೇಕು ಅಂತ ಹೇಳಿದ್ರೆ ಮಾರ್ಕಂಡೇಯ ಡ್ಯಾಮ್ ತುಂಬಿ ನೀರು ಹರಿಬೇಕಾಗುತ್ತೆ. ಹಾಗಾಗಿನೇ ಈ ಒಂದು ಯೋಜನೆಗೆ ನಾನು ವಿರೋಧವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.